ಪುಷ್ಪಾ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ವಿದ್ಯಾರ್ಥಿ ಆ ಸ್ಕೂಲಿನ ವಿದ್ಯಾರ್ಥಿ ನಾಪತ್ತೆ ಆಗಿದ್ದಾನೆ. ನಿನ್ನೆ ರಾತ್ರಿ ಹಾಸ್ಟೆಲ್ನಿಂದ 10ನೇ ತರಗತಿಯ ವಿದ್ಯಾರ್ಥಿ ಜೀವನ್ ನಾಪತ್ತೆಯಾಗಿರುವಂಥದ್ದು. ದಾವಣಗೆರೆಯಲ್ಲಿ ಇರುವಂತಹ ಪುಷ್ಪಾ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ಸ್ಕೂಲ್ ಇದು. ಬೇರೆ ಒಬ್ಬ ವಿದ್ಯಾರ್ಥಿಯ ಬಟ್ಟೆಯನ್ನು ಈ ಜೀವನ್ ಹಾಕಿಕೊಂಡಿದ್ದಂತೆ ಆ ಬಟ್ಟೆಯನ್ನು ತೆಗೆಸಿದ್ದಾರೆ ವಾರ್ಡನ್ ಅವರು. ಹಾಸ್ಟೆಲ್ನ ವಾರ್ಡನ್ ಏನಿದ್ದಾರೆ ಅವರು ಬಟ್ಟೆಯನ್ನು ತೆಗೆಸಿದ್ದಾರೆ. ಆದರೆ ಎಲ್ಲಿ? ಗ್ರೌಂಡ್ನಲ್ಲಿ ಬಟ್ಟೆಯನ್ನು ತೆಗೆಸಿದ್ದಾರೆ ಅನ್ನೋದು ಪೋಷಕರ ಆರೋಪ. ಎಲ್ಲ ವಿದ್ಯಾರ್ಥಿಗಳ ಎದುರಿನಲ್ಲಿ ಗ್ರೌಂಡ್ನಲ್ಲಿ ಬಟ್ಟೆ ಬಿಚ್ಚಿಸಿ ಅವಮಾನವನ್ನು ಮಾಡಿದ್ದಾರೆ. ಇದರಿಂದ ನೊಂದು ನಮ್ಮ ಮಗ ಎಲ್ಗೋ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ತಾಯಿ ಸವಿತಾ ಆರೋಪವನ್ನು ಮಾಡ್ತಾ ಇದ್ದಾರೆ. ಜೀವನ್ ಅವರ ತಾಯಿ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ನಿಮ್ಮ ಮಗ ಸಿಕ್ಕೇ ಬಿಡ್ತಾನೆ ಅಂತ ಹೇಳಿ ಶಾಲೆಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ಹೊಳೆಪ್ಪ ಅವರು ಹೇಳ್ತಾ ಇದ್ದಾರೆ. ಆದರೆ ಇನ್ನೂವರೆಗೂ ಸಿಕ್ಕಿದಾರಾ ಇಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಅವನಿಗೆ ಏನ್ ಜಲಸ್ ಅಂದ್ರೆ ಅವನಿಗೆ ಫೀಲಿಂಗ್ ಏನಾಗಿದೆ ಗೊತ್ತಿಲ್ಲ. ಓಡ್ದಾಗ ಮಾತ್ರ ತೋರಿಸ್ತಾ ಇದಾರೆ ಹೊರತು ಅದು ಮೇಲ್ಗಡೆ ಹತ್ತಿ ಆಗ್ಲಿ ನಾನೇ ಆಗಿ ಇಷ್ಟು ಹೈಟ್ ಇದ್ದೀನಿ, ಅವ್ನು ಮೀಡಿಯಂ ಹೈಟ್ ಇದ್ದಾನೆ, ಆಗೋದಿಲ್ಲ ಸರ್. ಈ ಕಡೆ ಈ ತರ ಮೆಸ್ ಇದೆ, ಒಂದ್ ಕಂಬಿ ಇದೆ, ಅದನ್ನ ಇಟ್ಕೊಂಡೇ ಹೋಗ್ಬೇಕು. ಮೇಲ್ಗಡೆ ಲಾಂಗ್ ಇದೆ, ಅವ್ನು ನಿಲ್ಕೋದಿಲ್ಲ. ಅವ್ರು ಹೇಳ್ತಾ ಇದಾರೆ ಅದೇ ಪ್ಲೇಸ್ ಅಲ್ಲಿ ಹೋಗಿದ್ದಾನೆ ಅಂತ. ಆದ್ರೆ ಬಟ್ ಆಗ್ತಾ ಇಲ್ಲ. ಮತ್ತೆ ಆ ಕಡೆಯಿಂದ ಇಳಿಯೋದಕ್ಕೂ ಈ ಸೈಡೇ ಇದೆ. ಹೋಗಿದ್ರೆ ನೋಡಿದ್ರೆ ಇಳಿಬೇಕು, ಗಿಡದಿಂದ ಇಳಿಬೇಕು, ಇಲ್ಲ ಕೈಯ ಕಾಲ ಏನಾರು ಪರಿಚ್ಕೊಂತಾನೆ. ಎಲ್ಲಿಗೆ ಹೋಗಿದ್ದಾನೆ? ಈ ನೈಟ್ ಅಲ್ಲಿ ಮಿಡ್ ನೈಟ್ ಇಂದಲೂ ಹುಡುಕ್ತಾ, ಅವ್ರು ಹೇಳಿದ ಸೆಕೆಂಡ್ ಇಂದಲೂ ಎಲ್ಲಾ ಕಡೆಗೂ ಬಸ್ ಸ್ಟಾಪ್, ಟ್ರೈನ್ ಸ್ಟಾಪ್ ಎಲ್ಲಾ ತಲ್ಲೂ ನೋಡಿದ್ವಿ ಸರ್. ಅವ್ನು ಸ್ವಲ್ಪನೂ ಇಲ್ಲ. ಅವರು ಹೇಳಿದ್ದು, ಅವ್ರು ಫೋನ್ ಮಾಡಿದ್ದು 10:10 ಫೋನ್ ಮಾಡಿದ್ದಾರೆ. ಇವ್ರು ನಾವು ಮಲಗಿದ್ದಾಗ ಫೋನ್ ಮಾಡಿದ್ರೆ ಈ ತರ ಆಗಿದೆ ಅಂತ. ನಾವು ಗಾಡಿ ತಗೊಂಡು ನಾವು ಹಾ ಸರ್ ನೆನ್ನೆ ನೈಟು ಅವಾಗ ಇವ್ರು ಈ ಕಡೆಯಿಂದ ಬಂದ್ರು, ನಾವು ನನ್ನ ತಮ್ಮ ನಾವು ಆ ಕಡೆಯಿಂದ ಬಂದು ಕಡೂರಿಗೆ ಹೋಗಿ ಸರ್. ಕಡೂರಲ್ಲಿ ಸ್ಟೇಷನ್ ಹತ್ರ ಆಯ್ತು, ಸ್ಟೇಷನ್ ಹತ್ರ ಪೊಲೀಸ್ ಇರ್ತಾರೆ ಸರ್. ಅವ್ರಿಗೆ ಫೋನಲ್ಲಿ ನನ್ನ ಮಗನ ಫೋಟೋ ಕಳಿಸಿ ಸರ್, ನೀವಿದ್ರೆ ಸರ್ ಅಲ್ಲಿ ನೋಡಿದ್ರೆ ಎಲ್ಲಾದ್ರು ಅದನ್ನು ಮಾಹಿತಿ ಹಾಕಿ ಅಂತ ಹೇಳಿ ನಾವು ಈ ಕಡೆ ಮತ್ತೆ ಬಂದು ಅಲ್ಲಿ ಲಾಸ್ಟ್ ಗಾಡಿ ನೋಡಿದ್ವಿ ಕಡೂರಲ್ಲಿ. ಯಾವೂ ಇರ್ಲಿಲ್ಲ ಸರ್, ಆ ಮಗು ಯಾವ ಬಂದಿಲ್ಲ. ಅಲ್ಲಿ ನಾವು ಇನ್ಫಾರ್ಮ್ ಮಾಡ್ತೀನಿ ಕಣಮ್ಮ ಅಂತ ಹೇಳಿ ಅವ್ರು ಶೇರ್ ಮಾಡ್ಕೊಂಡ್ರು ಸರ್ ಫೋಟೋನ. ಅಲ್ಲಿಂದ ಮತ್ತೆ ಈ ಕಡೆ ಬಂದ್ವಿ ಸರ್. ನಾವು ಅವ್ರು ಇಲ್ಲಿಗೆ ಆಲ್ರೆಡಿ 2:30ಗೆ ಇಲ್ಲ ರೀಚ್ ಆಗಿದ್ದಾರೆ. ನಾವು ಬಂದಿದ್ದು 4 ಗಂಟೆ 4:15 ಆಗಿತ್ತು ಸರ್. ನಾವು ಕಡೂರಿಂದ ಮತ್ತೆ ಹೋಗಿ ಅಲ್ಲಿ ಹೊಸದುರ್ಗ ಎಲ್ಲ ಮುಗಿಸ್ಕೊಂಡು ಕಡೂರಿಗೆ ಹೋಗಿ ಬಂದ್ವಿ. ಇವ್ರು ಹೇಳ್ತಾ ಇರೋದು 8:30 ಅಂತ. ಅಲ್ಲ ಸರ್, ಏನ್ ಮಾಡ್ತಾರೆ? ಊಟದ ಟೈಮ್ ಸರ್, ಮಕ್ಳುಗಳು ನೋಡ್ಬೇಕು ತಾನೆ. 8:30 ಮಿಸ್ಸಿಂಗ್ ಆಗಿರೋದ. ಅವಾಗ 10 ಕಾಲಲ್ಲಿ ಹೇಳ್ತಾ ಇದಾರಲ್ಲ, ಅಷ್ಟಿಗೆ ಎಷ್ಟು ಜವಾಬ್ದಾರಿ ಇದೆ ಸರ್ ಅವ್ರಿಗೆ? ಏನ್ ಜವಾಬ್ದಾರಿ ಇದೆ? ಅಷ್ಟು ಬೇಕಾ? 1 hour ಬೇಕಾ ಅವ್ರಿಗೆ? ಅಷ್ಟು ಮಕ್ಳು ಕೌಂಟ್ ಮಾಡ್ಕೊಂಡ್ ಬಿಡ್ಕೊಳೋದಕ್ಕೆ ಎಷ್ಟಿರ್ತಾರ ಸರ್ ಹಾಸ್ಟೆಲ್ ಮಕ್ಳು? ಹಾ ಸರ್, ಬೇಜವಾಬ್ದಾರಿ ಅಂದ್ರೆ ಓಡೋದ್ ತೋರಿಸ್ತಾ ಇದಾರೆ ಸರ್. ಮುಂದೆ ಮೂವ್ ಆಗಿರೋತ್ತೇನು ತೋರಿಸ್ತಾ ಇಲ್ವಲ್ಲ. ಪ್ರೂಫ್ ಏನಿದೆ ಸರ್ ಇವರಿಗೆ? ಹಾ ಸರ್ ಇದೆ. ಪ್ರೂಫ್ ಏನಿದೆ ಹೇಳಿ ಸರ್ ನೀವು. ಆಗ್ಲಿ ಸರ್, ನೀವು ಸರ್ ಮಗ ಸರ್ ಸರ್ ನನಗೆ ಮಗು ಸಿಗ್ಬೇಕು ಸರ್. ಮಗು ಸಿಗ್ಲೇಬೇಕು ಸರ್. ಸಿಗೋ ತನಕ ಹೋಗೋದಿಲ್ಲ ಸರ್, ಇಲ್ಲೇ ಇರ್ತೀವಿ ನೋಡೋಣ. ಹಾ ಸರ್, ಅವಾಗ ಬಂದು ನೈಟೇ ಕೊಟ್ಟಿದೀವಿ ಸರ್ ನಾವು. ಆದ್ರೆ ಅವ್ರು ಇನ್ಫಾರ್ಮೇ ಮಾಡಿಲ್ಲ ಸರ್. ಇನ್ಫಾರ್ಮ್ ಮಾಡ್ಬೇಕು, ಮತ್ತೆ ಇವ್ರಿಗೆ ಜವಾಬ್ದಾರಿ ಇರ್ಬೇಕು ಸರ್. ಇವ್ರಲ್ಲಿರೋರು ಬರೇ ಸ್ಕೂಲ್ ಮುಗ್ಸೋದಲ್ಲ ಸರ್, ನೈಟ್ ಬಂದು ಬರೇ ಅವ್ರ ಜವಾಬ್ದಾರಿ ಇರ್ಬೇಕು. ಎಲ್ಲಿಂದ ಎಲ್ಲ ಕರ್ಕೊಂಡು ಅವ್ರನ್ನ ಬಿಡ್ಬೇಕಾಯ್ತು ಸರ್. ಎಲ್ಲಿಂದ ಎಷ್ಟು ಹೋಗಕ್ ಸಾಧ್ಯ? 7 ಕಿಲೋಮೀಟರ್ ಹೋಗ್ಬೋದಾ? 7 ಕಿಲೋಮೀಟರ್ ಮಗು, ಅದು ನಾಯಿಗಳಿದೆ, ಹೋಗಕ್ ಸಾಧ್ಯನಾ? ಎಲ್ಲರೂ ಎದುರು ನಿಂತ್ಕೊಂಡಿರ್ತಾರೆ, ಹೋಗ್ಬೇಕಾಯ್ತು ಅವ್ರು. ಏನಿದೆ? ಇಲ್ಲ ಬೆಳಗ್ಗೆ ಬಂದು 10:30ಗೆ 11 ಗಂಟೆಗೆ ಎಲ್ಲರೂ ಬರ್ತಾರೆ ಸರ್. ಜವಾಬ್ದಾರಿ ಇಲ್ವಾ? ಬಂದು ಅವರು ಅವಾಗ್ಲೇ ನೈಟ್ 8 ಕಾಲಲ್ಲಿ ಅವ್ರಿಗೆ ಏನ್ ಗೊತ್ತಾಯ್ತಾ ಅವಾಗ್ಲೇ ಬಂದು ಸುತ್ತ ಹುಡುಕ್ಬೇಕಾಯ್ತು ಸರ್ ಎಲ್ಲರೂ. ನಮ್ಮ ಪ್ರತಿನಿಧಿ ಮಹಾದೇವ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಮಹಾದೇವ್, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಅಂದ ಮೇಲೆ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ಆದರೆ ಎಲ್ಲರ ಎದುರಲ್ಲಿ ಆ ಹುಡುಗನ ಬಟ್ಟೆಯನ್ನು ಬಿಚ್ಚಿಸಿ ಅವಮಾನವನ್ನು ಮಾಡಿದ್ದಾರಂತೆ. ಎಲ್ಲೂ ಸಿಗ್ತಾ ಇಲ್ಲ. ಆದರೆ ಮಾರ್ಕೆಟಿಂಗ್ ಹೆಡ್ ನೋಡಿದ್ರೆ ಇನ್ನೊಂದು ಗಂಟೆನಲ್ಲಿ ಸಿಕ್ಬಿಡ್ತಾರೆ ಅಂತ ಹೇಳಿದ್ದಾರೆ. ಬಹುಶಃ ಗಂಟೆಗಿಂತ ಜಾಸ್ತಿನೇ ಸಮಯ ಕಳೆದು ಹೋಗಿದೆ, ಆದರೂ ಕೂಡ ಇನ್ನೂ ವಿದ್ಯಾರ್ಥಿ ಸಿಕ್ಕಿಲ್ಲ ಅಂತ ಅನ್ಸತ್ತೆ. ಮಹಾದೇವ್, ಖಂಡಿತ ನವೀನ್, ಏನು ದಾವಣಗೆರೆ ನಗರದ ಏನು ವಿವೇಕಾನಂದ ಬಡಾವಣೆಯ ಪುಷ್ಪಾ ಮಹಾಲಿಂಗಪ್ಪ ಸ್ಕೂಲ್ ಇದೆ. ಪುಷ್ಪಾ ಮಹಾಲಿಂಗಪ್ಪ ರೆಸಿಡೆನ್ಸ್ ಸ್ಕೂಲ್ ಅಲ್ಲಿ ನಿನ್ನೆ ಒಂದು ಘಟನೆ ನಡೆಯುತ್ತೆ. ಒಂದು ಜೀವನ್ ಅನ್ನೋ ವಿದ್ಯಾರ್ಥಿ, ಈತ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ದೇವರಹೊಸಳ್ಳಿ ಗ್ರಾಮದ ಹುಡುಗ ಆಗಿರ್ತಾನೆ. SLC ಅನ್ನ ಓದ್ತಾ ಇರ್ತಾನೆ. ಈ ಒಂದು ಸಮಯದಲ್ಲಿ ಆತನ ತನ್ನ ಸ್ನೇಹಿತನ ಒಂದು ಬಟ್ಟೆಯನ್ನು ಹಾಕಿಕೊಂಡಿದ್ದ ಅನ್ನೋ ಒಂದು ಕಾರಣಕ್ಕೆ ವಾರ್ಡನ್ ಪ್ರೇಯರನ್ನ ನಡೆಯುವಂತ ಸ್ಥಳದಲ್ಲಿ, ಅಂದ್ರೆ ಗ್ರೌಂಡಿನಲ್ಲಿ ಆತನನ್ನ ಬಟ್ಟೆಯನ್ನ ಬಿಡಿಸಿ ಇದನ್ನ ಅಲ್ಲೇ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇದರಿಂದ ಹುಡುಗ ತುಂಬಾ ಬೇಜಾರಾಗಿರ್ತಾನೆ. ರಾತ್ರಿ ವಾಪಸ್ಸು ಏನು ಹಾಸ್ಟೆಲ್ ಬರ್ತಾ ಇದ್ದಂತೆ ರಾತ್ರಿ 10 ಗಂಟೆಗೆ
ಅಂದ್ರೆ ರಾತ್ರಿ 8:00ವರೆಗೆ ಆತ ರೆಸಿಡೆನ್ಸಿ ಸ್ಕೂಲ್ ಅನ್ನ ಬಿಟ್ಟು ವಾಪಸ್ ಹೋಗಿರುವಂತದ್ದು. ಆದ್ರೆ ಅಲ್ಲಿವರೆಗೂ ರಾತ್ರಿ 10 ಗಂಟೆ ತನಕ ಆ ಹುಡುಗನನ್ನ ಹುಡುಕುವಂತ ಕೆಲಸವನ್ನ ಸ್ಕೂಲ್ನ ರೆಸಿಡೆನ್ಸಿ ಅವರಾಗಿರ್ಲಿ ಮತ್ತು ಆಡಳಿತ ಮಂಡಳಿ ಹುಡುಕುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಹುಡುಗ ಸಿಗದೆ ಇರುವಂತ ಸಮಯದಲ್ಲಿ ರಾತ್ರಿ 10 ಗಂಟೆಗೆ ಹೇಳ್ತಾರೆ. ಈ ಬಗ್ಗೆ ಯಾವುದೇ ರೀತಿ ಅಂತ ಪೋಷಕರಿಗೂ ಕೂಡ 10 ಗಂಟೆವರೆಗೂ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ ಮತ್ತು ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ. ನೇರವಾಗಿ 10 ಗಂಟೆ ನಂತರ ಮಾಹಿತಿಯನ್ನು ಕೊಟ್ಟ ನಂತರ ಸೀದಾ ಕಡೂರಿಂದ ಚಿಕ್ಕಮಗಳೂರು ಜಿಲ್ಲೆಯಿಂದ ಪೋಷಕರೆಲ್ಲ ಬಂದು ಅವರಿಗೆ ಒಂದು ಬೈದು ಈ ರೀತಿಯಾಗಿ ಹೇಗೆ ನಡೆದುಕೊಳ್ತೀರಿ ಬೇಜವಾಬ್ದಾರಿಯಿಂದ ಅಂತ ಹೇಳಿ ಅವರನ್ನ ಬೈದು ನಂತರ ಪೊಲೀಸ್ ಠಾಣೆಗೆ ಅಂದ್ರೆ 112ಗೆ ಒಂದು ಕರೆಯನ್ನ ಮಾಡಿ ಅವರಿಗೆ ದೂರನ್ನ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ಅಲ್ಲೆಲ್ಲ ಹುಡುಕುವಂತ ಕೆಲಸನ ಮಾಡ್ತಾರೆ. ಆದ್ರೂ ಕೂಡ ಇದುವರೆಗೂ ಹುಡುಗ ಸಿಗುವಂತ ಕೆಲಸ ಇದುವರೆಗೂ ಆಗಿಲ್ಲ. ಮತ್ತೆ ಪೋಷಕರು ಬಂದು ಬೆಳಗ್ಗೆಯಿಂದಲೂ ಕೂಡ ಅವರು ನನ್ನ ಪುತ್ರ ಎಲ್ಲಿ ಹೋಗಿದ್ದಾನೆ ಹುಡುಕಿ ಕೊಡಿ ಅಂತ ಹೇಳಿ ಅವ್ರ ಸಂಬಂಧಿಕರು ಏನು ಆತನ ವಿರುದ್ಧ ಒಂದು ಅಂದ್ರೆ ಸಂಸ್ಥೆಯ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸಿಬ್ಬಂದಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾನೆ ನನ್ನ ಮಗ ಹುಡುಕಿ ಕೊಡಿ ಅಂತ ಹೇಳಿ. ಇನ್ನೇನು 1 ಗಂಟೆಯಲ್ಲಿ ಬರ್ತಾನೆ, ಎಲ್ಲಿದ್ದಾನೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದುವರೆಗೂ ಅಂದ್ರೆ ರಾತ್ರಿ 8 ಗಂಟೆಗೆ ಕಳೆದಿರುವಂತಹ ಹುಡುಗ ಇದುವರೆಗೂ ಕೂಡ ಸಿಕ್ಕಿರ್ಲಿಲ್ಲ. ಇದರಿಂದ ಪೋಷಕರು ಕೂಡ ಆತಂಕಗೊಂಡಿದ್ದಾರೆ. ಹುಡುಗನಿಗೆ ಏನಾಗಿದೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಅವರು ಕೂಡ ಆತಂಕದಲ್ಲಿದ್ದಾರೆ. ಆದ್ರೆ ಪೋಷಕರು ಮಾತ್ರ CCTV ಕ್ಯಾಮೆರಾದಲ್ಲಿ ಒಂದು ದಾವಣಗೆರೆ ಸಿಟಿಯಲ್ಲಿ ಸೆರೆ ಆಗಿದೆ, ಆತ ಮತ್ತೆ ಬಂದೇ ಬರ್ತಾನೆ ಅಂತ ಹೇಳಿ ಒಂದು ಅವರನ್ನ ಸಬೂಬು ಹೇಳಿ ಅವರಿಗೆ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಹುಡುಗ ಎಲ್ಲಿ ಹೋದ ಅನ್ನೋದು ಕೂಡ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು ಎಷ್ಟು ಸರಿ? ಸ್ಕೂಲಲ್ಲಿ ಒಂದು ಸ್ಟ್ರಿಕ್ಟ್ ಆಗಿ ಮಕ್ಕಳನ್ನ ಬೆಳೆಸೋದು ಮತ್ತೆ ಓದಿಸೋದು ಅದೆಲ್ಲ ರೂಢಿಯಲ್ಲಿ ಇದ್ದೇ ಇರುತ್ತೆ. ಆದ್ರೆ ಒಂದು ಗ್ರೌಂಡ್ ಅಲ್ಲಿ ಈ ರೀತಿಯಾಗಿ ಅಮಾನ್ಯವಾಗಿ ಹೇಗೆ ವರ್ತಿಸೋಕೆ ಸಾಧ್ಯ? ಇದರಿಂದ ಹುಡುಗ ತುಂಬಾ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ನೀವು ಆ ಮಟ್ಟಿಗೆ ಹೇಗೆ ನಡ್ಕೊಳ್ತೀರಿ? ಎಲ್ಲರ ಮಧ್ಯೆ ಅಥವಾ ಒಂದು ರೂಮಲ್ಲಿ ಕರೆದು ಆತನಿಗೆ ಹೇಳಿದ್ರೆ ಈ ರೀತಿ ತಿಳಿ ಹೇಳಿದ್ರೆ ಬಾಲಕ ಕೇಳುವಂತ ಕೆಲಸ ಆಗ್ತಿತ್ತು. ಆದ್ರೆ ನೀವು ಅದನ್ನ ಯಾವ್ದು ರೀತಿ ಅಂತ ತಿಳಿ ಹೇಳಿದ ಕೆಲಸವನ್ನ ಮಾಡದೆ ಆತನಿಗೆ ಗ್ರೌಂಡ್ ಅಲ್ಲಿ ಎಲ್ಲರಿದ್ರಿಗೂ ಅವಮಾನ ಮಾಡಿದ್ದಕ್ಕೆ ಆತ ಬಿಟ್ಟು ಹೋಗಿದ್ದಾನೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಹೊಣೆ ಆಗ್ತೀರಿ ಅಂತ ಹೇಳಿದರೆ ಈಗಾಗಲೇ ಅಲ್ಲಿ ವಿದ್ಯಾನಗರ ಪೊಲೀಸರು ಕೂಡ ಇದನ್ನ ಒಂದು ದೂರನ್ನ ದಾಖಲಿಸಿಕೊಂಡು ಹುಡುಗ ಅಂದ್ರೆ ಆ ಬಾಲಕನ ಜೀವನ ಏನಿದ್ದಾನೆ ಆತನನ್ನು ಹುಡುಕಾಟುವಂತ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ಕೆಲವೊಂದಿಷ್ಟು CCTV ಅನ್ನ ಆಧರಿಸಿ ಆತ ಎಲ್ಲಿ ಹೋಗಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ ಅನ್ನೋದು ಕೂಡ ಪರಿಶೀಲನೆ ಮಾಡ್ತಾರೆ. ಆದ್ರೆ ಇದುವರೆಗೂ ಆತ ಎಲ್ಲಿದ್ದಾನೆ ಅನ್ನೋದು ಇದುವರೆಗೂ ಪತ್ತೆ ಆಗಿಲ್ಲ. ನವೀನ್.